Good morning, students. Previous class we discussed the classification of data. What do you mean by the classification data? What are the types of the classification of data? And we can already study the two types classification of data. First one is the chronological classification and the second one is the spatial classification. Today class we discuss the what do you mean by the qualitative classification of data and the quantitative classification of data. ಹಿಂದಿನ ತರಗತಿಯಲ್ಲಿ ನಾವು ಕಾಲಾನುಕ್ರಮ ವರ್ಗೀಕರಣ ಅಂತಂದರೆ ಏನು ಅದರ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ. ದತ್ತಾಂಶಗಳ ವರ್ಗೀಕರಣ ಅಂದರೆ ಏನಂತ ತಿಳ್ಕೊಂಡಿದ್ದೀವಿ. ಅದೇ ರೀತಿ ನಾವು ಇಲ್ಲಿ ದತ್ತಾಂಶಗಳನ್ನು 4 ವಿಧದಲ್ಲಿ ಕೂಡ ವರ್ಗೀಕರಣವನ್ನು ಮಾಡ್ತಾ ಇದ್ದೇವೆ. ಕಾಲಾನುಕ್ರಮ ವರ್ಗೀಕರಣ ಅಂತ ಕರಿತಾ ಇದ್ದೇವೆ, ಸ್ಥಾನೀಕರಣ ವರ್ಗೀಕರಣ ಅಂತ ಕರಿತಾ ಇದ್ದೇವೆ, ಪರಿಮಾಣಾತ್ಮಕ ವರ್ಗೀಕರಣ, ಗುಣಾತ್ಮಕ ವರ್ಗೀಕರಣ ಅಂತ ಕರಿತಾ ಇದ್ದೇವೆ. ಈ ರೀತಿಯಾಗಿ ಏನು ಮಾಡ್ತೇವೆ, ದತ್ತಾಂಶಗಳ 4 ವಿಧದಲ್ಲಿ ನಾವು ವಿಂಗಡಣೆಯನ್ನು ಮಾಡ್ತೀವಿ. ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ 2 ವಿಧಗಳ ಬಗ್ಗೆ ಕೂಡ ನಾವು ಅಧ್ಯಯನವನ್ನು ಮಾಡಿದ್ದೇವೆ. ಕಾಲಾನುಕ್ರಮ ವರ್ಗೀಕರಣ ಮತ್ತು ಸ್ಥಾನಾನುಕರಣ ವರ್ಗೀಕರಣದ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡಿದ್ದೀವಿ. ಟುಡೇ ಕ್ಲಾಸ್ ವಿ ಡಿಸ್ಕಸ್ ದಿ ವಾಟ್ ಯು ಮೀನ್ ಬೈ ದಿ quantitative classification. Classification of data on the basis of the, once again I will repeat the definition of the quantitative classification of data. Classification of data on the basis of quantitative characteristics like height, weight, etc. It is called as the quantitative classification of data. If the data can classified on the basis of the quantitative characteristics like height, weight, etc., it is called as the quantitative classification. Quantitative classification nothing but the if the various quantitative characteristics like height and weight, these basis we can classify the data, it is called as the quantitative classification of data. ಇಲ್ಲಿ ನಾವು ಪರಿಮಾಣಾತ್ಮಕ ವರ್ಗೀಕರಣ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಕೂಡ ನಾವು ಅದರ ಒಂದು ಅರ್ಥವನ್ನು ಕೂಡ ತಿಳ್ಕೋಬೇಕಾಗ್ತದೆ. ಪರಿಮಾಣಾತ್ಮಕ ವರ್ಗೀಕರಣ, ದತ್ತಾಂಶದ ಪರಿಮಾಣಾತ್ಮಕ ವರ್ಗೀಕರಣ ಅಂತಂದರೆ ಮಾಹಿತಿಗಳನ್ನು ಅಥವಾ ಸಂಗ್ರಹಿತ ದತ್ತಾಂಶಗಳನ್ನು ವಿವಿಧ ರೀತಿಯಾದಂಥ ಪರಿಮಾಣಾತ್ಮಕ ಲಕ್ಷಣಗಳಿಗೆ ಆಧಾರದ ಮೇಲೆ ವರ್ಗೀಕರಿಸಿ ಅಳತೆ ಮಾಡುವುದನ್ನು ನಾವು ಏನಂತ ಕರಿತೀವಿ, ಪರಿಮಾಣಾತ್ಮಕ ದತ್ತಾಂಶಗಳ ಪರಿಮಾಣಾತ್ಮಕ ವರ್ಗೀಕರಣ ಅಂತ ಕರಿತಾ ಇದ್ದೇವೆ. ದತ್ತಾಂಶಗಳ ಪರಿಮಾಣಾತ್ಮಕ ವರ್ಗೀಕರಣ ಅಂತಂದರೆ ಮಾಹಿತಿಗಳನ್ನು ಅಥವಾ ಸಂಗ್ರಹಿತ ದತ್ತಾಂಶಗಳನ್ನು ವಿವಿಧ ರೀತಿಯಂಥ ಪರಿಮಾಣಾತ್ಮಕ ಮಾನದಂಡಗಳ ಆಧಾರದ ಮೇಲೆ ವರ್ಗೀಕರಿಸಿ ಅಳತೆ ಮಾಡುವುದಕ್ಕೆ ಅಥವಾ ವರ್ಗೀಕರಿಸುವುದಕ್ಕೆ ನಾವೇನಂತ ಕರಿತೀವಿ ಅಂದರೆ ಪರಿಮಾಣಾತ್ಮಕ ದತ್ತಾಂಶಗಳ ವರ್ಗೀಕರಣ ಅಂತ ಕರಿತೀವಿ. ಇಲ್ಲಿ ಪರಿಮಾಣಾತ್ಮಕ ದತ್ತಾಂಶಗಳನ್ನು ನಾವು ವರ್ಗೀಕರಣವನ್ನು ಯಾವ ರೀತಿ ಮಾಡ್ತೀವಿ ಅಂದರೆ ಒಬ್ಬ ವ್ಯಕ್ತಿಯ ಎತ್ತರ ಇರಬಹುದು, ಒಬ್ಬ ವ್ಯಕ್ತಿಯ ತೂಕ ಇರಬಹುದು, ಅದರ ಆಧಾರದ ಮೇಲೆ ಏನಾಡ್ತದೆ ದತ್ತಾಂಶಗಳನ್ನು ನಾವು ವಿಂಗಡಣೆ ಮಾಡ್ತಾ ಇರ್ತೇವೆ. ಈ ರೀತಿಯಾದಂಥ ದತ್ತಾಂಶಗಳ ವರ್ಗೀಕರಣಕ್ಕೆ ನಾವೇನಂತ ಕರಿತೀವಿ, ಪರಿಮಾಣಾತ್ಮಕ ದತ್ತಾಂಶಗಳ ವರ್ಗೀಕರಣ ಅಂತೇಳಿ ಕರೀತಾ ಇದ್ದೇವೆ. ನೆಕ್ಸ್ಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ವಾಟ್ ಯು ಮೀನ್ ಬೈ ದಿ qualitative classification of data. We can already know the definition of the quantitative classification of data. Now we can study the qualitative classification of data. ಗುಣಾತ್ಮಕ ದತ್ತಾಂಶಗಳ ವರ್ಗೀಕರಣ ಅಂದ್ರೇನು? ನಾವು ಈಗ ಪರಿಮಾಣಾತ್ಮಕ ದತ್ತಾಂಶಗಳ ವರ್ಗೀಕರಣ ಅಂದ್ರೆ ಏನಂತ ತಿಳ್ಕೊಂಡಿದ್ದೀವಿ. ಈಗ ನಾವು ಗುಣಾತ್ಮಕ ದತ್ತಾಂಶಗಳ ವರ್ಗೀಕರಣ ಅಂದರೆ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. Qualitative classification of data means the data can classified on the basis of the qualitative characteristics such as literacy rate, gender, etc. It is called as the qualitative classification. Once again I will repeat the qualitative classification of data. If the data are classified on the basis of the qualitative characteristics like
gender, literacy, etc. It is called as the qualitative classification. If the data can classify the qualitative characteristics like sex or gender, literacy, on this basis the data can be classified. It is called as the qualitative classification of data. ಗುಣಾತ್ಮಕವಾದ ದತ್ತಾಂಶಗಳ ವರ್ಗೀಕರಣ ಅಂದರೆ ಏನಂತಂದರೆ, ಸಂಗ್ರಹಿಸಿದ ದತ್ತಾಂಶಗಳನ್ನು ಅವುಗಳ ಒಂದು ಗುಣಗಳ ಅಥವಾ ಗುಣಾತ್ಮಕ ಅಂಶಗಳ ಆಧಾರದ ಮೇಲೆ ವಿಂಗಡಿಸುವುದನ್ನು ಅಥವಾ ವರ್ಗೀಕರಿಸುವುದನ್ನು ನಾವೇನಂತೇವೆ ಅಂದರೆ ಗುಣಾತ್ಮಕ ವರ್ಗೀಕರಣ ಅಂತ ಕರಿತಾ ಇದ್ದೇವೆ. ದತ್ತಾಂಶಗಳನ್ನು ಅಥವಾ ಸಂಗ್ರಹಿಸಿದ ದತ್ತಾಂಶಗಳನ್ನು ಅವುಗಳ ಒಂದು ಗುಣಗಳ ಅಂಶಗಳ ಆಧಾರದ ಮೇಲೆ ವರ್ಗೀಕರಿಸುವುದಕ್ಕೆ ನಾವೇನಂತ ಕರಿತೇವೆ ಅಂದರೆ ಗುಣಾತ್ಮಕ ದತ್ತಾಂಶಗಳ ಗುಣಾತ್ಮಕ ವರ್ಗೀಕರಣ ಅಂತ ಕರಿತೇವೆ. ಈಗ ಸಪೋಸ್ ವ್ಯಕ್ತಿಯ ಒಂದು ಲಿಂಗದ ಆಧಾರದ ಮೇಲೆ, ಅವನು ಗಂಡಿದಾನೆ ಹೆಣ್ಣಿದಾನೆ, ಅದರ ಆಧಾರದ ಮೇಲೆ ಕೂಡ ದತ್ತಾಂಶಗಳನ್ನು ನಾವೊಂದು ವರ್ಗೀಕರಣ ಮಾಡ್ತೇವೆ. ಅಥವಾ ಅವನ ಒಂದು ಸಾಕ್ಷರತೆಯ ಪ್ರಮಾಣದ ಬಗ್ಗೆ, ಈಗ ಸಪೋಸ್ 1ರಿಂದ 10ನೇ ತನಕ ಏನು ಮಾಡೋದು, ಕಲಿತಂಥವರ ಒಂದು ದತ್ತಾಂಶಗಳನ್ನ ಬೇರೆ ರೀತಿಯಾಗಿ ಮಾಡ್ಬೋದು. ಅದೇ ರೀತಿ 10th to 12th 10ನೇದಿಂದ PUC ತನಕ ಕಲಿತವ್ರ ಒಂದು ಯಾವುದೇನಗಳ ಬೇರೆ ರೀತಿ ಅಷ್ಟೇ. ಈ ರೀತಿಯಾಗಿ ಏನಂತಂದರೆ, ಇಫ್ ದ ಡಾಟಾಸ್ ಕ್ಯಾನ್ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ದಿ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಜೆಂಡರ್, ಲಿಟ್ರಸಿ, ಎಕ್ಸೆಟ್ರಾ, ಇಟ್ ಈಸ್ ಕಾಲ್ಡ್ ಆಸ್ ದಿ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಷನ್ ಆಫ್ ಡಾಟಾ. ಸಂಗ್ರಹಿಸಿದ ದತ್ತಾಂಶಗಳನ್ನು ನಾವು ಗುಣಾತ್ಮಕ ಅಂಶಗಳ ಆಧಾರದ ಮೇಲೆ ವರ್ಗೀಕರಿಸುವುದಕ್ಕೆ ನಾವು ಗುಣಾತ್ಮಕ ದತ್ತಾಂಶಗಳ ವರ್ಗೀಕರಣ ಅಂತೇಳಿ ಕರೀತಾ ಇದ್ದೇವೆ. ನೆಕ್ಸ್ಟ್ ವಿ ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದಿ what do you mean by the time series data, or what is the meaning of the time series data? Classification of data on the basis of time. If the data can classified on the basis of the time, it is called as the time series data. If the data can classified on the basis of the time, it is called as the ಟೈಮ್ ಸಿರೀಸ್ ಡಾಟಾ. ಇಲ್ಲಿ ಕಾಲಶ್ರೇಣಿ ದತ್ತಾಂಶ ಅಂತ ಕೂಡ ಬರ್ತದೆ. ಇಲ್ಲಿ ಕಾಲಶ್ರೇಣಿ ದತ್ತಾಂಶ ಅಂದರೆ ಸಂಗ್ರಹಿಸಿದಂಥ ದತ್ತಾಂಶಗಳನ್ನು ವಿವಿಧ ಕಾಲಗಳಕ್ಕೆ ಅಥವಾ ವಿವಿಧ ಕಾಲದ ಆಧಾರದ ಮೇಲೆ ವರ್ಗೀಕರಿಸಿದರೆ ಅದಕ್ಕೆ ನಾವೇನಂತ ಕರಿತೇವೆ ಅಂದರೆ ಕಾಲಶ್ರೇಣಿ ದತ್ತಾಂಶ ಅಂತ ಕೂಡ ಕರಿತಾ ಇದ್ದೇವೆ. ಇಫ್ ದ ಡಾಟಾಸ್ ಕ್ಯಾನ್ classified on the basis of the time is called as the time series data. ಕಾಲಶ್ರೇಣಿ ದತ್ತಾಂಶಗಳಂದರೆ ಸಂಗ್ರಹಿಸಿದ ದತ್ತಾಂಶಗಳನ್ನು ವಿವಿಧ ಕಾಲದ ಆಧಾರದ ಮೇಲೆ ವರ್ಗೀಕರಿಸಿದ್ರೆ ಅಂಥ ಒಂದು ದತ್ತಾಂಶಗಳಿಗೆ ನಾವೇನಂತ ಕರಿತೇವೆ ಅಂದರೆ ಕಾಲಾನುಕ್ರಮ ವರ್ಗೀಕರಣ ಅಥವಾ ಕಾಲಶ್ರೇಣಿ ದತ್ತಾಂಶಗಳಂತೇಳಿ ಕರಿತಾ ಇದ್ದೇವೆ. If already show in the diagrams, if the population can classified on the basis of the male and female, nothing but if the gender, it is the example for the qualitative classification of data. ಗುಣಾತ್ಮಕ ದತ್ತಾಂಶಗಳಿಗೆ ಒಂದು ವರ್ಗೀಕರಣಕ್ಕೆ ಸರಿಯಾದ ಉದಾಹರಣೆ ಅಂದರೆ ಇಲ್ಲಿ ನಾವು ಒಟ್ಟು ಜನಸಂಖ್ಯೆಯನ್ನು ತಗೊಂಡಿದ್ದೇವೆ. ಒಟ್ಟು ಜನಸಂಖ್ಯೆಯನ್ನು ಏನು ಮಾಡಿದೆ, ಅದರಲ್ಲಿ ಗಂಡು ಮತ್ತು ಹೆಣ್ಣಂತ ಡಿವೈಡ್ ಮಾಡಿದೆ. ಇಫ್ ದಟ್ ಯು ಕ್ಯಾನ್ ಟೇಕಿಂಗ್ ದಿ ಟೋಟಲ್ ಪಾಪ್ಯುಲೇಷನ್ ಆ್ಯಂಡ್ ಅಗೇನ್ ಕ್ಲಾಸಿಫೈಡ್ ದಿ ಆನ್ ದ ಬೇಸಿಸ್ ಆಫ್ ದಿ ಜೆಂಡರ್ ಲೈಕ್ ಅ ಫಿಮೇಲ್ ಆ್ಯಂಡ್ ಮೇಲ್. ಇಲ್ಲಿ ನಾವು ಗಂಡು ಹೆಣ್ಣು ಅಂತ ಏನು ಮಾಡ್ತೀವಿ, ವಿಭಾಗ ಮಾಡ್ತೇವೆ. ಇಫ್ ದ ಮೇಲ್ ಆ್ಯಂಡ್ ಫಿಮೇಲ್, ದೀಸ್ ಆರ್ ದಿ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್. ಇಲ್ಲಿ ಗಂಡು ಮತ್ತು ಹೆಣ್ಣೋದು ಗುಣದ ಆಧಾರದ ಮೇಲೆ ಗುಣಾತ್ಮಕವಾದಂಥ ಅಂಶಗಳನ್ನು ಇವೆರಡು ಪರಿಣಾಮ ಬೀರ್ತಾರಿಂದ ಇದು ಒಂದು ಗುಣಾತ್ಮಕವಾದಂಥ ಒಂದು ದತ್ತಾಂಶಗಳ ವರ್ಗೀಕರಣಕ್ಕೆ ಸಮಯೋಚಿತ ಅಥವಾ ಉಪಯುಕ್ತವಾದಂಥ ಉದಾಹರಣೆ. ಆ್ಯಂಡ್ ಅಗೇನ್ ವಿ ಕ್ಯಾನ್ ಮೇಲ್ ಆ್ಯಂಡ್ ಫಿಮೇಲ್ ಅಗೇನ್ ಕ್ಲಾಸಿಫೈಡ್ ಇಂಟು ದಿ 2 types, ಮ್ಯಾರಿಡ್ ಆ್ಯಂಡ್ ಅನ್ಮ್ಯಾರಿಡ್. ನಾವಿಲ್ಲಿ ಗಂಡು ಮತ್ತು ಹೆಣ್ಣನ್ನು ಮತ್ತೆ ಏನು ಮಾಡ್ತೀವಿ ಅಂದರೆ 2 ವಿಧದಲ್ಲಿ ವಿಂಗಡಿಸ್ತಾ ಇದ್ದೇವೆ. ಮದುವೆ ಆದವರು ಮತ್ತು ಮದುವೆ ಆಗದೇ ಇದ್ದವರು, ವಿವಾಹಿತರು ಮತ್ತು ಅವಿವಾಹಿತರು ಅಂತ ಕರಿಬೋದು. ಅದನ್ನು ವಿವಾಹಿತರು ಅವಿವಾಹಿತರು ಅಂತ ಮತ್ತೆ 2 ವಿಭಾಗದಲ್ಲಿ ವಿಂಗಡಣೆ ಮಾಡಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ದತ್ತಾಂಶಗಳನ್ನು ಕೂಡ ನಾವು ವರ್ಗೀಕರಣ ಮಾಡ್ತೇವೆ. ಈ ರೀತಿಯಾಗಿ ಗುಣಾತ್ಮಕ ಅಂಶಗಳ ಆಧಾರದ ಮೇಲೆ ನಾವಿಲ್ಲಿ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಿ ದತ್ತಾಂಶಗಳನ್ನು ವರ್ಗೀಕರಣ ಮಾಡೋದಕ್ಕೆ ನಾವು ಏನಂತ ಕರಿತೇವೆ ಅಂದರೆ ಗುಣಾತ್ಮಕ
ದತ್ತಾಂಶಗಳ ವರ್ಗೀಕರಣ ಅಂತಾರೆ. ಇಫ್ ದ ಡಾಟಾಸ್ ಕ್ಯಾನ್ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ದಿ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಜೆಂಡರ್, like literacy and etc. It is called as the qualitative classification of data. If the data can classified on the basis of the height and weight, or the data can classified on the basis of the quantitative characteristics like height and weight, it is called as the quantitative classification of data. ದತ್ತಾಂಶಗಳನ್ನು ವಿವಿಧ ರೀತಿಯಾದಂಥ ಪರಿಮಾಣಾತ್ಮಕ ಮಾನದಂಡಗಳ ಆಧಾರದ ಮೇಲೆ ಅಳಿತಾ ಇದ್ದರೆ ಅದಕ್ಕೆ ನಾವೇನಂತ ಕರಿತೇವೆ ಅಂದರೆ ಪರಿಮಾಣಾತ್ಮಕ ದತ್ತಾಂಶಗಳ ವರ್ಗೀಕರಣ ಅಂತೇಳಿ ಕರಿತಾ ಇದ್ದೇವೆ. ಆ್ಯಂಡ್ ನೌ ವಿ ಕ್ಯಾನ್ ಸ್ಟಡಿ ದಿ ವೇರಿಯಬಲ್ಸ್. ಫಸ್ಟ್ ವಿ ಕ್ಯಾನ್ ಸ್ಟಡಿ ದಿ ವೇರಿಯಬಲ್ಸ್. Variables can also be classified into the various types, and if the variables can determining the value of the various places. ಇಲ್ಲ ಏನು ಚಲಕ ಅಂದರೆ ಏನಂತ, ಚಲಕ ಅನ್ನೋದು ಕೂಡ ಸಂಖ್ಯಾತ್ಮಕವಾಗಿ ನಿರೂಪಿಸುವಂಥ ಅಂಶಗಳಿಗೂ ಕೂಡ. ಚಲಕಗಳಂದರೆ ಅಂತಂದರೆ ಏನಂದರೆ ಯಾವುದೇ ರೀತಿಯಂಥ ಮಾನದಂಡಕ್ಕೆ ಅನುಗುಣವಾಗಿ ಏನು ಮಾಡ್ತಾರೆ ಅಂದರೆ ಇಲ್ಲಿ ಬದಲಾಗ್ತಾ ಇರ್ತವೆ. ಇಫ್ ದ ವೇರಿಯಬಲ್ಸ್ ಕ್ಯಾನ್ ಚೇಂಜಸ್ ಅಕಾರ್ಡಿಂಗ್ ಟು ದಿ ಸ್ಪೆಸಿಫಿಕ್ criteria, and the variables can also be very helpful to in the statistical economics, because sometimes one variable can depend upon the other variable. If suppose we can nowadays our country economy can collapse because of basic problems can rolling or can decreasing our GDP. ನಮ್ಮ ದೇಶದ ಒಂದು ಮೂಲಭೂತ ಸಮಸ್ಯೆ ಆಗಿರುವಂಥ ಬಡತನವು ನಮ್ಮ ಒಟ್ಟು ದೇಶೀಯ ಉತ್ಪನ್ನವನ್ನು ಕಡಿಮೆ ಆಗಲಿಕ್ಕೆ ಕಾರಣವಾಗ್ತಾ ಇದೆ. ಅಂದರೆ ಇಲ್ಲಿ ಒಟ್ಟು ದೇಶೀಯ ಉತ್ಪನ್ನಗಳಿಗೆ ಇಫ್ ದ ಪೀಪಲ್ಸ್ ಆರ್ ಪುವರ್, ನಾಟ್ ಒನ್ಲಿ ಡಿಪೆಂಡ್ ಅಪಾನ್ ಹೀಸ್ ಎಕನಾಮಿಕ್ ಕಂಡೀಷನ್, ಬಟ್ ಇಟ್ ಈಸ್ ಆಲ್ಸೋ ಡಿಪೆಂಡ್ ಅಪಾನ್ ದಿ ಹೀಸ್ ಎಜುಕೇಷನ್ ಕ್ವಾಲಿಫಿಕೇಷನ್. ಬಡವರಿದ್ದಾರೆ ಅಂತಂದರೆ ಅವರ ಒಂದು ಆರ್ಥಿಕ ಸ್ಥಿತಿಗತಿ ಅಲ್ಲ, ಅವರ ಶೈಕ್ಷಣಿಕ ಸ್ಥಿತಿ ಯಾವ ರೀತಿಯಾಗಿದೆ. ಅದಕ್ಕಾಗಲಿ ಅಂದರೆ ಚಲಕಗಳನ್ನೋದು ಯಾವ ರೀತಿಯಾಗಿ ಒಂದಕ್ಕೊಂದು ಸಂಬಂಧವಿರ್ತವೆ. ಅಷ್ಟೇ ಅಲ್ಲದೆ ಇಫ್ ದ ವೇರಿಯಬಲ್ಸ್ ಕ್ಯಾನ್ ಡಿಸೈಡೆಡ್ ಆನ್ ದ ಬೇಸಿಸ್ ಆಫ್ ದಿ ಸ್ಪೆಸಿಫಿಕ್ ಕ್ರೈಟೇರಿಯಾ, ಅವುಗಳನ್ನು ಏನು ಮಾಡ್ತೇವೆ ಅಂದರೆ ಒಂದು ವಿವಿಧ ರೀತಿಯಾದಂಥ ಮಾನದಂಡಕ್ಕೆ ಅನುಗುಣವಾಗಿ ಏನು ಮಾಡ್ತೇವೆ ಅಂದರೆ ನಾವು ಚಲಕಗಳನ್ನು ಕೂಡ ಏನು ಮಾಡ್ತೇವೆ ಅಂದರೆ ಡಿಸೈಡ್ ಮಾಡ್ತಾ ಇದ್ದೇವೆ ಅನ್ನೋದು ಕೂಡ ಬಹುಮುಖ್ಯ ಆಗ್ತದೆ. The variables can classified into the two types. First one is a continuous variable, and second one is a discrete variable. ಸತತ ಚಲಕ ಮತ್ತು ಅಸತತ ಚಲಕ ಅಂತೇಳಿ ಚಲಕಗಳನ್ನು ನಾವು ಎರಡು ವಿಧಗಳಲ್ಲಿ ಏನು ಮಾಡ್ತಾ ಇದ್ದೇವೆ ಅಂದರೆ ವರ್ಗೀಕರಿಸ್ತಾ ಇದ್ದೇವೆ. ಯಾವ ರೀತಿಯಾಗಿ ನಾವು ದತ್ತಾಂಶಗಳನ್ನು ವರ್ಗೀಕರಿಸಿದೆವು ಅದೇ ರೀತಿ ಕೂಡ ಇಲ್ಲಿ ಚಲಕಗಳನ್ನು ಕೂಡ ಏನು ಮಾಡ್ತೀವಿ ಎರಡು ರೀತಿಯಲ್ಲಿ ನಾವು ವರ್ಗೀಕರಿಸ್ತಾ ಇದ್ದೇವೆ. ಅದರಲ್ಲಿ ಸತತ ಚಲಕ ಮತ್ತು ಅಸತತ ಚಲಕ. ವೇರಿಯಬಲ್ ಕ್ಯಾನ್ ಕ್ಲಾಸಿಫೈಡ್ ಇಂಟು ದಿ ಟೂ ಟೈಪ್ಸ್. ಫಸ್ಟ್ ಒನ್ ಈಸ್ ದಿ continuous variable and second one is the discrete variable. First we understand the what do you mean by the continuous variable. A continuous variable can take any numerical value. If the continuous variable can any numerical values, it may take integral values. It may only taking the integral values. If the continuous variables can measuring the numerical values, but it may take only integral values, and the integral values, fractional values, and the values that are not exact fractions.
if the continuous variable can measuring in the term in the numerical value, but numerical values like it may take only integral values, fractional values, and values that are not exact fractions. It is called as a continuous variable. ಕಂಟಿನ್ಯೂಯಸ್ ವೇರಿಯಬಲ್ ಸತತ ಚಲಕ ಅಂತಂದರೆ ಯಾವುದೇ ಸಾಂಖ್ಯಿಕ ಮೌಲ್ಯವನ್ನು ಹೊಂದಿರಬಹುದು. ಅವು ಪೂರ್ಣ ಸಂಖ್ಯೆಗಳನ್ನು ಹೊಂದಿರಬಹುದು, ಅಪೂರ್ಣ ಸಂಖ್ಯೆಗಳನ್ನು ಹೊಂದಿರಬಹುದು, ಮತ್ತು ಸಂಪೂರ್ಣ ಭಾಜಕವಲ್ಲದ ಸಂಖ್ಯೆಗಳನ್ನು ಹೊಂದಿರದೇ ಇದ್ರೆ ಏನು ಮಾಡೋದು, ಅದಕ್ಕೆ ನಾವು ಏನಂತ ಕರಿತೇವೆ ಅಂದರೆ ಸತತ ಚಲಕ ಅಂತೇಳಿ ಕರೀತಾ ಇದ್ದೇವೆ. ಕಂಟಿನ್ಯೂಯಸ್ ವೇರಿಯಬಲ್ ಕ್ಯಾನ್ ಟೇಕ್ ಎನಿ ನ್ಯೂಮೆರಿಕಲ್ ವ್ಯಾಲ್ಯೂ ಲೈಕ್ ಅ ಫ್ರ್ಯಾಕ್ಷನಲ್ ವ್ಯಾಲ್ಯೂ, like integral values, like values are that not exact fractions. It is called as continuous variable. ಇಲ್ಲಿ ನಾವು ಸತತ ಚಲಕದಲ್ಲಿ ಯಾವುದೇ ರೀತಿಯ ಪೂರ್ಣ ಮತ್ತು ಅಪೂರ್ಣ ಭಾಜಕವಲ್ಲದ ಸಂಖ್ಯೆಗಳು ಕೂಡ ಇರ್ತವೆ. ಅದೇ ರೀತಿಯಲ್ಲಿ ಕೂಡ ಅಪೂರ್ಣ ಸಂಖ್ಯೆಗಳನ್ನು ಕೂಡ ಏನು ಮಾಡ್ತಾರೆ ಅಂದರೆ ಇಲ್ಲಿ ನಾವು ಹೊಂದಿರುವಂಥ ಒಂದು ಚಲಕಗಳನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೇವೆ. If suppose already given the example, if the person or if a student height, he or she grows from 19 centimeter to 150 centimeter, would take all the values in between them. It is nothing but if a person or if a student height can be measured in terms of the numerical values, and also we can using the integral values. ಇಲ್ಲಿ ಏನು ಮಾಡ್ತಿದ್ದೇವೆ ಅಂದರೆ ನಾವು ಪೂರ್ಣ ಸಂಖ್ಯೆಗಳನ್ನ ತಗೊಂಡು ಏನು ಮಾಡ್ತೇವೆ ಅಂದರೆ ಅವನ ಎತ್ತರವನ್ನು ನಾವು ಅಳಿತಾ ಇದ್ದೇವೆ. ಮೊದಲು ಅಥವಾ ಅವನ ಹೈಟ್ 90 ಸೆಂಟಿಮೀಟರ್ 100 ಸೆಂಟಿಮೀಟರ್ ಬೆಳೆದಾಗ ಏನಾಗ್ತಂದರೆ ಅವನ ಮೌಲ್ಯವು ಕೂಡ ಎಲ್ಲವನ್ನು ಒಳಗೊಂಡಿರ್ತದೆ. ಆ್ಯಂಡ್ ಆಲ್ಸೋ some time the height can measuring the in terms of the fractional values like a 90.80 centimeter to the 102.34 centimeters, 149.19 centimeters. These are also the example for the continuous variable. Continuous variable, it is a numerical, having the numerical values like a fractional values, not exact fractional values, and also the fractional and improper fractional values also including in the continuous variable. ಸತತ ಚಲಕದಲ್ಲಿ ಕೂಡ ಏನು ಮಾಡೋದು ಅಂದರೆ ನಾವು ಇದೇ ರೀತಿಯ ವ್ಯಕ್ತಿಯ ಒಂದು ಎತ್ತರವನ್ನು ಕೂಡ ಅಳಿಬೋದು. ಅದೇ ರೀತಿ ವಿ ಕ್ಯಾನ್ ಆಲ್ಸೋ ಮೆಜರಿಂಗ್ ದಿ ಸ್ಟೂಡೆಂಟ್ಸ್ ವೇಟ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಫಾರ್ ದಿ ಪ್ಲೇಸಸ್. ವಿ ಕ್ಯಾನ್ ಆಲ್ಸೋ ಮೆಜರಿಂಗ್ ಇನ್ ದೀಸ್ ಟೈಪ್ಸ್ ಆರ್ ದಿ ಇನ್ಕ್ಲೂಡೆಡ್ ಇನ್ ದಿ ಕಂಟಿನ್ಯೂಸ್ ವೇರಿಯಬಲ್. ಯಾವುದೇ ಒಬ್ಬ ವ್ಯಕ್ತಿಯ ತೂಕ ಇರ್ಬೋದು, ಒಂದು ಸ್ಥಳದ ದೂರ ಇರ್ಬೋದು, ಸಮಯವನ್ನು ಇರ್ಬೋದು, ಇವೆಲ್ಲವೂ ಕೂಡ ಏನಾಗ್ತವೆ ಅಂದರೆ ಇಲ್ಲಿ ಸತತ ಚಲಕದಲ್ಲಿ ಕೂಡ ಇನ್ಕ್ಲೂಡ್ ಆಗಿರ್ತವೆ. If the time, weight, distance, these are the included in the continuous variable. And if the discrete variable, it is the completely opposite to the continuous variable. ಇಲ್ಲಿ ಅಸತತ ಚಲಕವು ಸತತ ಚಲಕಕ್ಕೆ ಏನಾಗ್ತದೆ, ತದ್ವಿರುದ್ಧವಾಗಿರ್ತದೆ. because discrete variable can take only certain amount of the values. If the continuous variable can take all the values, but in discrete variable only taking the some percentage amount of the values. It suppose it jumps from value one value to the another value, but does not take any intermediate value between them. In the discrete variable, if the variables or if the values can jump from one to the other, but cannot be chronologically can measure the values, and also the values in discrete variables values does not take any intermediate value, but in the continuous variable, if the intermediate values are there, but in the discrete variable intermediate values cannot be. If suppose example intermediate values in the continuous variable 90.80 it is intermediate value, but
in the 0.85 it is cannot be considered because we can only taking the some certain amount of the values, cannot taking the any intermediate values. ನಾವು ಇಲ್ಲಿ ಯಾವುದೇ ರೀತಿಯಾದಂಥ ಮಧ್ಯ ರೀತಿಯಾದಂಥ ಬೆಲೆಗಳನ್ನ ತಗೋದಿಲ್ಲ. ಇಲ್ಲಿ ಏನು ಮಾಡ್ತೀವಿ ಅಂದರೆ ಕೆಲವೊಂದಿಷ್ಟು ಆಯ್ದ ಬೆಲೆಗಳನ್ನು ಮಾತ್ರ ಅಥವಾ ಆಯ್ದ ಮೌಲ್ಯಗಳನ್ನು ಮಾತ್ರ ಏನು ಮಾಡ್ತೀವಿ ಅಂದರೆ ಆಯ್ದುಕೊಳ್ತಾ ಇರ್ತೇವೆ. If suppose we can collect the or if a student strength can measuring in terms of the values, we can using the fractions values, we can't express in terms of the intermediate values. ನಾವು ಯಾವುದೇ ರೀತಿಯಂಥ ಪ್ರತಿ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೇಳ್ತಾ ಇದ್ದೇವೆ ಅಂದರೆ ಅಲ್ಲಿ ನಾವು ಪೂರ್ಣ ಸಂಖ್ಯೆಯಲ್ಲಿ ಹೇಳಬೇಕಾಗ್ತದೆ. ಯಾಕಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಒಬ್ಬ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಅಂದರೆ 40.85 ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಕ್ಕೆ ಬರೋದಿಲ್ಲ, ಅಥವಾ ಅದನ್ನು ಏನು ಮಾಡೋದು 41 ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳ್ಬೋದು, ಅಥವಾ 40 ವಿದ್ಯಾರ್ಥಿಗಳಿದ್ದಾರೆ ಅಂತ ನಾವು ಹೇಳಬೇಕಾಗ್ತದೆ. ಅದಕ್ಕಾಗಿ ಏನಂದರೆ ಇಫ್ ದ values can if the values can measuring not intermediate values, if can suppose we can using the intermediate value, we can consider the next numerical value. If suppose example 40.85, if suppose student height is a 40.85, we can set 41 centimeter his height. ಆ ವ್ಯಕ್ತಿ ಏನು ಮಾಡ್ತಾರೆ, ಆ ವಿದ್ಯಾರ್ಥಿ 41 ಇದೆ ಅಂತ ನಾವು ಹೇಳಬೇಕು. ನಾವು 40 ಪಾಯಿಂಟ್ ಅಂತ ಹೇಳೋಕ್ಕೆ ಬರೋದಿಲ್ಲ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ಯಾವುದೇ ರೀತಿಯಾದಂಥ ಒಂದು ಸತತ ಚಲಕದಲ್ಲಿ ಕೂಡ ಏನು ಮಾಡ್ತದೆ ಅಂದರೆ ಯಾವುದೇ ರೀತಿಯಾಗಿ ನಾವಿಲ್ಲಿ ವಿದ್ಯಾರ್ಥಿಗಳ ಒಂದು ಸಂಖ್ಯೆಯನ್ನು ಏನು ಮಾಡೋದಿಲ್ಲ ಅಂದರೆ ಮಧ್ಯಾಂಕದ ಬೆಲೆಯಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಏನಾಗ್ತಂದರೆ in the discrete series variable, it is a type of the variables, we can only taking the sum of the certain values. This is called as the continuous, sorry, this is called as a discrete variable. ಸತತ ಚಲಕ ಅಂದರೆ ಕೆಲವು ಮೌಲ್ಯಗಳನ್ನು ಮಾತ್ರ ಇಲ್ಲಿ ಮಾಡ್ತೇವೆ, ಗಣನೆಗೆ ತಗೊಳ್ಳುತ್ತೇವೆ, ಉಳಿದ ಮೌಲ್ಯಗಳನ್ನು ನಾವು ಇಲ್ಲಿ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಇದಕ್ಕೆ ನಾವು ಎಂತಂದರೆ ಅಸತತ ಚಲಕಗಳಂತ ಕರೀತಾ ಇದ್ದೇವೆ.